ಸಖತ್ ಟೇಸ್ಟ್ ಆಗಿರೋ ಆಚೆಯಿಂದ ಗರಿ ಗರಿಯಾಗಿ ಒಳಗೆ ಸಾಫ್ಟ್ ಆಗಿರೋಂತಹ ಹೋಟೆಲ್ ಸ್ಟೈಲಲ್ಲಿ ಮಾಡಿರೋಂತಹ ಉದ್ದಿನ ಬೇಳೆದು ವಡೆ ಇವತ್ತು ಹೇಳ್ಕೊಡ್ತಿದ್ದೀನಿ. ಸೊ ವಿತ್ ಆಲ್ ದ ಪ್ರೋ ಟ್ರಿಪ್ಸ್ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಆಫ್ ಆಲ್ ಉದ್ದಿನ ಬೇಳೆನ ಜಸ್ಟ್ 3/4 ಗಂಟೆ ನೆನೆಸ್ಬೇಕಷ್ಟೇ. ತೀರಾ ನೆನೆಸಿದ್ರೆ ಅದು ಹಸಿಟ್ಟು ಅಷ್ಟು ಚೆನ್ನಾಗಿ ಬರಲ್ಲ. ಸೊ ವಾಟರ್ನ ಕಂಪ್ಲೀಟಾಗಿ ಡ್ರೈನ್ ಮಾಡಿ ನೀವು ಗ್ರೈಂಡರಲ್ಲಿ ಹಾಕಿ ರುಬ್ಬಬೇಕು. ಬಿಕಾಸ್ ನೀರಿನ ಅಂಶ ಜಾಸ್ತಿ ಇದ್ದಷ್ಟು ಎಣ್ಣೆನ ತುಂಬ ಇಳ್ಕೊಳ್ಳುತ್ತೆ. ಇವಾಗ ಗ್ರೈಂಡರ್ನ 20 ಮಿನಿಟ್ಸ್ಗೆ ಟೈಮ್ನ ಫಿಕ್ಸ್ ಮಾಡಿ ಗ್ರೈಂಡರ್ ಆನ್ ಮಾಡಿದ್ದೀನಿ. ಮಧ್ಯದಲ್ಲಿ ತೀರಾ ಗ್ರೈಂಡರೇ ಓಡಲ್ಲ ಅನ್ನೋಷ್ಟು ಗಟ್ಟಿಯಾದಾಗ ಮಾತ್ರ ಒಂದು ಅರ್ಧ ಸ್ಪೂನ್ ಇಲ್ಲ 1 ಸ್ಪೂನ್ ನೀರು ಹಾಕಿದ್ದೀನಿ. ಮ್ಯಾಕ್ಸಿಮಮ್ 1.5 2 ಸ್ಪೂನ್ ಹಾಕಬೇಕು. ಹಸಿಟ್ಟು ಈ ರೀತಿ ಪ್ಲಫಿಯಾಗಿ ನೀರಲ್ಲಿ ಹಾಕಿದ ತಕ್ಷಣ ತೇಲ್ಬೇಕು, ಸಿಂಕ್ ಆಗಬಾರ್ದು. ಆವಾಗ ನಿಮ್ಮ ಹಸಿಟ್ಟು ರೆಡಿ ಆಗಿದೆ ಅಂತ. ಪರ್ಫೆಕ್ಟಾಗಿ ಸಾಫ್ಟಾಗಿ ಪ್ಲಫಿಯಾಗಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ಲ. ಇದಕ್ಕೀಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಕಾಳು ಮೆಣಸು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕರಿಬೇವು ಸೊಪ್ಪು, 1 ಪಫ್ ಹಿಂಗಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಹಾಕೋಣ. ಅಕ್ಕಿ ಹಸಿಟ್ಟು ಹಾಕಲೇಬೇಕು, ಕ್ರಂಚಿಯಾಗಿ ಬರುತ್ತೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಬೇಕಾದ್ರೆ ನೋಡಿ ಎಷ್ಟು ಕ್ರೀಮಿ ನೇಚರಲ್ಲಿದೆ. ಸೊ ಇದನ್ನು ಉಪ್ಪು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನೀವು ಇದನ್ನು ಫ್ರೈ ಮಾಡಬೇಕು. ತುಂಬ ಹೊತ್ತು ಇದನ್ನು ಬಿಡೋ ಹಾಗಿಲ್ಲ, ಬಿಕಾಸ್ ಆಯಿಲ್ ಅಬ್ಸರ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೈ ಮಾಡಿದ್ಮೇಲೆ. ಇವಾಗ ಇದನ್ನು ಈ ರೀತಿ ಕೈನ ಒದ್ದೆ ಮಾಡಿ ಬಿಸಿ ಬಿಸಿ ಎಣ್ಣೆಗೆ ನಾನು ಈ ರೀತಿ ಒಡೆನ ಹಾಕಿದ್ದೀನಿ. ಆಲ್ಮೋಸ್ಟ್ 3 to 5 ಮಿನಿಟ್ಸಲ್ಲಿ ಈ ರೀತಿ ಗೋಲ್ಡನ್ ಕಲರ್ ಚೇಂಜ್ ಆಗುತ್ತೆ. ಅಷ್ಟೇ, ಟೇಸ್ಟಿ, ಕ್ರಂಚಿ ಆ್ಯಂಡ್ ಸಾಫ್ಟ್ ಆಗಿರುವಂತಹ ಉದ್ದಿನ ಬೇಳೆದು ವಡೆ ರೆಡಿ ಆಗುತ್ತೆ.